ಲೋಭಿ ಮಂಗ. ಒಂದು ದಟ್ಟ ಹಸಿರು ಕಾಡಿನಲ್ಲಿ ಚಿಕು ಎಂಬ ಮಂಗವಿತ್ತು. ಚಿಕು ಬುದ್ಧಿವಂತ, ಚುರುಕು ಮತ್ತು ಆಟಗಾರನಾಗಿದ್ದ. ಆದರೆ ಅವನಿಗೆ ಒಂದು ದೊಡ್ಡ ದೋಷ ಇತ್ತು. ಅವನು ತುಂಬಾ ಲೋಭಿ. ಮರಗಳಿಂದ ಹಣ್ಣುಗಳು ಬಿದ್ದಾಗ ಚಿಕು ಯಾವಾಗಲೂ ದೊಡ್ಡ ಹಣ್ಣುಗಳನ್ನೇ ತೆಗೆದುಕೊಳ್ಳುತ್ತಿದ್ದ. ಇತರ ಮಂಗಗಳು ಬಾಳೆಹಣ್ಣುಗಳನ್ನು ಹಂಚಿಕೊಂಡಾಗಲೂ ಅವನು ತನ್ನ ಪಾಲಿಗಿಂತ ಹೆಚ್ಚು ತೆಗೆದುಕೊಳ್ಳುತ್ತಿದ್ದ. ಇನ್ನೊಂದು ಮಾತ್ರ ಎಂದು ಅವನು ಹೇಳುತ್ತಿದ್ದ. ಆದರೆ ಅವನಿಗೆ ಎಂದಿಗೂ ಸಾಕಾಗುತ್ತಿರಲಿಲ್ಲ. ಒಂದು ಸೂರ್ಯಪ್ರಕಾಶದ ಬೆಳಿಗ್ಗೆ ಮರದಿಂದ ಮರಕ್ಕೆ ಜಿಗಿಯುತ್ತಾ ಹೋಗುತ್ತಿದ್ದ ಚಿಕುಗೆ ಒಂದು ರುಚಿಯಾದ ವಾಸನೆ ಬಂತು. ಕ್ರಂಚ್ ಕ್ರಂಚ್. ಆ ವಾಸನೆಯನ್ನು ಹಿಂಬಾಲಿಸಿ ಹೋಗಿದಾಗ ಅವನು ಒಂದು ರೈತನ ಮನೆ ಬಳಿ ಮಣ್ಣಿನ ಜಾರನ್ನು ಕಂಡನು. ಅದರೊಳಗೆ ಸಿಹಿಯಾದ ಕಡಲೆಕಾಯಿಗಳು ತುಂಬಿಕೊಂಡಿದ್ದವು. ಚಿಕು ಕಣ್ಣುಗಳು ಹೊಳೆಯಿತು. ಎಷ್ಟು ಕಡಲೆಕಾಯಿ! ಇವೆಲ್ಲ ನನ್ನವೇ ಎಂದು ಅವನು ಸಂತೋಷದಿಂದ ನಗಿದ. ಅವನು ತನ್ನ ಕೈಯನ್ನು ಜಾರದೊಳಗೆ ಹಾಕಿ ತುಂಬಾ ಕಡಲೆಕಾಯಿ ಹಿಡಿದ. ಆದರೆ ಕೈಯನ್ನು ಹೊರಗೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಕೈ ಸಿಕ್ಕಿಕೊಂಡಿತು. ಚಿಕು ಭ್ರೂಕುಟಿ ಮಾಡಿ ಇನ್ನಷ್ಟು ಬಲವಾಗಿ ಎಳೆದ. ಅಯ್ಯೋ, ನನ್ನ ಕೈ ಏಕೆ ಹೊರಬರುತ್ತಿಲ್ಲ ಎಂದು ಅಳಲಾರಂಭಿಸಿದ. ಅವನು ಕಡಲೆಕಾಯಿ ಬಿಡಲು ಮನಸ್ಸಾಗಲಿಲ್ಲ. ಇವೆಲ್ಲ ಬೇಕು ನನಗೆ ಎಂದು ಅವನು ಹಠ ಹಿಡಿದ. ಸ್ವಲ್ಪ ಸಮಯದ ನಂತರ ಅವನ ಕೈ ನೋವು ಆರಂಭಿಸಿತು. ಅವನು ದಣಿದು ಹಸಿವಿನಿಂದಲೂ ಕುಳಿತ. ಅಷ್ಟರಲ್ಲಿ ಒಂದು ಹಳೆಯ ಆನೆ ಅಲ್ಲಿ ಬಂತು. ಚಿಕು, ನಿನ್ನ ಕೈ ಏಕೆ ಜಾರನಲ್ಲಿ ಸಿಕ್ಕಿಕೊಂಡಿದೆ ಎಂದು ಆನೆ ಕೇಳಿತು. ಚಿಕು ಲಜ್ಜೆಯಿಂದ ಹೇಳಿದ, ನಾನು ಹೆಚ್ಚು ಕಡಲೆಕಾಯಿ ಹಿಡಿದೆ, ಬಿಡಲು ಮನಸ್ಸಾಗುತ್ತಿಲ್ಲ. ಆನೆ ನಗುತ್ತಾ ಹೇಳಿತು, ಲೋಭ ಬಿಡು, ಸ್ವಲ್ಪ ಬಿಡಿಸಿದ್ರೆ ನೀನು ಸ್ವತಂತ್ರನಾಗುತ್ತೀಯಾ? ಚಿಕು ಸ್ವಲ್ಪ ಯೋಚಿಸಿದ. ನಂತರ ನಿಧಾನವಾಗಿ ಕೆಲವು ಕಡಲೆಕಾಯಿಗಳನ್ನು ಬಿಟ್ಟ. ತಕ್ಷಣ ಅವನ ಕೈ ಹೊರಬಂದಿತು. ಚಿಕು ತುಂಬ ನಿಟ್ಟುಸಿರುಬಿಟ್ಟ. ನಾನು ಲೋಭಿಯಾಗಿದ್ರಿಂದಲೇ ಈ ತೊಂದರೆ ಎಂದು ಅವನು ಅರ್ಥಮಾಡಿಕೊಂಡ. ಅಂದಿನಿಂದ ಚಿಕು ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಕಲಿತ. ಅವನು ಸಂತೋಷವಾಗಿದ್ದ, ಏಕೆಂದರೆ ಅವನ ಹೃದಯ ಈಗ ಲಘುವಾಗಿತ್ತು. ನೀತಿ: ಲೋಭ